ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಇದೆ, ಹಾಗೆ ಬೇಗ ಕೂಡ ಆಗುತ್ತೆ, ಗ್ರ್ಯಾಂಡ್ ಲುಕ್ಕಿಂಗ್ ಕೂಡ ಇದೆ. ಅದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಈ ಥರ ನೋಡಿ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಥರ ಡಿಸೈನ್ ಇರೋವಂಥದ್ದು ನೋಡಿ, ಈ ಬೀಡನ್ನ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನಾವು ಲಾಕ್ ಮಾಡ್ತೀವಲ್ವ, 2 ಟೈಮ್ಸ್ ಲಾಕ್ ಏನು ಮಾಡ್ತೀವಲ್ವ, ಅದೇ ಥರ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ 1 2 3 ಚೈನ್ ಹಾಕಿದ್ದೀನಿ. ಆಮೇಲೆ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 1 2 3 ಚೈನ್ ಹಾಕಿಬಿಟ್ಟು ಅದನ್ನು ಕೂಡ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಟೋಟಲಿ ನಾನಿಲ್ಲಿ 3 ಟೈಮ್ಸ್ 3 ಚೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, 3rd ಟೈಮ್ ಕೂಡ 3 ಚೈನ್ ಹಾಕಿದ್ದೀನಿ. ಹಾಕ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ನೀವು ಜಿಗ್ಜಾಗ್ ಸೀರೆಗೆ ಹಾಕೋದ್ರಿಂದ ಜಿಗ್ಜಾಗ್ ಪಕ್ಕದಲ್ಲೇ ಲಾಕ್ ಮಾಡ್ತೀರಲ್ವ, ಕರೆಕ್ಟಾಗಿ ಬರುತ್ತೆ. ಇದು ಕ್ಲಾತ್ ಆಗಿರೋದ್ರಿಂದ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈಗ ನೋಡಿ 3 ಟೈಮ್ಸ್ 3 ಚೈನ್ ಆಗಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು, ನಾನು ಆಗಲೇ ಏನು ತೋರಿಸ್ದೆ ಅಲ್ವ, ಈ ಥರ ಬೀಡ್ಸು, ಈ ಡಿಸೈನ್ಗೆ ಈ ಥರ ಸ್ವಲ್ಪ ಲಾಂಗ್ ಬೀಡ್ಸು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ಇದೇ ಥರ ತೊಗೊಳ್ಳಿ, ರೌಂಡ್ ಬೀಡ್ಸ್ ಬೇಡ. ನೋಡಿ, ಬೀಡ್ ಇನ್ಸೆಟ್ ಮಾಡಿ ಬೀಡ್ ಲಾಕ್ ಮಾಡಿದ್ದೀನಿ. ಆಮೇಲೆ ಅದನ್ನು ಬಟ್ಟೆಗೆ ಕೂಡ ಲಾಕ್ ಮಾಡ್ತೀನಿ. ಬಟ್ಟೆಗೆ ಕೂಡ ಲಾಕ್ ಮಾಡ್ತೀನಿ. ನೋಡಿ, ಲಾಕ್ ಆಯಿತು. ಲಾಕ್ ಆದಮೇಲೆ 1 2 3 4 5 6 ಚೈನ್ ಹಾಕಿದ್ದೀನಿ. 6 ಚೈನ್ ಹಾಕಿಬಿಟ್ಟು ಸ್ವಲ್ಪ ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲೇನು ಬೀಡ್ ಪಕ್ಕದಲ್ಲಿ ಇಲ್ಲಿ ಲಾಕ್ ಇದೆಯಲ್ವಾ, ಸಿಂಗಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ಇದನ್ನು ಈ 6 ಚೈನ್ ಏನು ಹಾಕಿದ್ದೀವಲ್ವ ಅದನ್ನು ಲಾಕ್ ಮಾಡ್ತೀನಿ. ನೋಡಿ, ಕರೆಕ್ಟಾಗಿ ಈ ಥರ ಬೀಡಿಗೆ ಸರಿ ಹೋಗೋ ಥರ ಕೂತಿದೆ. ನೀವೇನಾದರೂ ಸ್ವಲ್ಪ ಸ್ಮಾಲ್ ತೊಗೊಂಡ್ರೆ 5 ಚೈನ್ಸ್ ಹಾಕ್ಕೊಳ್ಳಿ. ನಾನೀಗ 6 ಚೈನ್ ಹಾಕಿದ್ದೀನಿ. ಅದನ್ನು ಲಾಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ನೋಡಿ 1 2 3 ಚೈನ್ಸ್ ಹಾಕ್ಕೊಂಡಿದ್ದೀನಿ. 3 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ನೋಡಿ 1 2 ಟೈಮ್ಸ್ ಥ್ರೆಡ್ನ ಹಾಕ್ಕೊಂಡು ನೋಡಿ, ಇಲ್ಲೇನು 6 ಚೈನ್ ಹಾಕಿದ್ದೀವಲ್ವ ಈ ಬೀಡ್ ಮೇಲ್ಗಡೆ, ಇದ್ರ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ನೋಡಿ, ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು 6 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲೊಂದು, 2ರಲ್ಲಿ ಒಂದು, 2ರಲ್ಲೊಂದು, ಇದೇ ಥರ ಈ 6 ಚೈನ್ ಫಿಲ್ ಮಾಡ್ಕೋಬೇಕು ನಾವು. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಡಿಸೈನು. ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೆ ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಬರ್ತಾ ಇರುತ್ತಲ್ವ, ಈಸಿಯಾಗಿ ನಾವು ಫಾಸ್ಟಾಗಿ ಫಿಲ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ನಿಮಗೆ ಇಲ್ಲಿ ತ್ರಿಬಲ್ ಕ್ರೋಶೆ ಬೇಡ ಅಂದರೆ ಡಬಲ್ ಕ್ರೋಶೆ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ನಾನು ಆರ್ಚ್ ದೊಡ್ಡದಾಗಿ ಕಾಣಿಸ್ಲಿ ಅಂದ್ಬಿಟ್ಟು ತ್ರಿಬಲ್ ಕ್ರೋಶೆ ತೊಗೊಂಡಿದ್ದೀನಿ. ನೀವೇನಾದರೂ ಡಬಲ್ ಕ್ರೋಶೆ ಮಾಡಿದರೆ ಸ್ಟಾರ್ಟಿಂಗು ಇಲ್ಲೇನು ನಾನು 3 ಚೈನ್ ಹಾಕಿ ತ್ರಿಬಲ್ ಕ್ರೋಶೆ ಸ್ಟಾರ್ಟ್ ಮಾಡಿದ್ದೀನಲ್ವ, ಅಲ್ಲಿ ನೀವು 2 ಚೈನ್ಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ. ಒಂದು ವೇಳೆ ಡಬಲ್ ಕ್ರೋಶೆ ಹಾಕೋದಾದರೆ ಮಾತ್ರ, ಇಲ್ಲ ಇದೇ ಥರ ತ್ರಿಬಲ್ ಕ್ರೋಶೆನೇ ಇರಲಿ ಅಂದರೆ 3 ಚೈನ್ ಹಾಕ್ಕೊಂಡ್ಬಿಟ್ಟೆ ಸ್ಟಾರ್ಟ್ ಮಾಡಿ. ನೋಡಿ ಎಷ್ಟು ಬೇಗ ಫಿಲ್ ಆಯಿತು ಅಂತ. ಇನ್ನೊಂದು ಸ್ವಲ್ಪ ಪ್ಲೇಸ್ ಇದೆ, ಹಾಕ್ಬಿಟ್ಟು ಎಷ್ಟಾಯಿತು ಅಂತ ಕೌಂಟ್ ಮಾಡ್ತೀನಿ. ಸೊ ಟೋಟಲಿ ಇಲ್ಲಿ 11 ತ್ರಿಬಲ್ ಕ್ರೋಶೆಸ್ ಫಿಲ್ ಆಗಿದೆ ಫ್ರೆಂಡ್ಸ್. ಆಮೇಲೆ ಕೌಂಟಿಂಗು ನೀವು ಫಸ್ಟ್ ಆರ್ಚಲ್ಲಿ ಎಷ್ಟು ಮಾಡ್ತಿರೋ ತ್ರಿಬಲ್ ಕ್ರೋಶೆಸ್ ಎಷ್ಟು ಮಾಡ್ತಿರೋ ಫುಲ್ ಡಿಸೈನ್ ಮುಗಿಯೋವರೆಗೂ ಅಷ್ಟೇ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಇದರಲ್ಲಿ 10 ಮಾಡಿದ್ರೆ ಕಂಟಿನ್ಯೂಸ್ 10 ಮಾಡಿ, 11 ಮಾಡಿದ್ರೆ ಕಂಟಿನ್ಯೂಸ್ 11 ಮಾಡಿ, ಹೆಚ್ಚು ಕಡಿಮೆ ಮಾಡಬೇಡಿ. ಒಂದು ಆರ್ಚು ಚಿಕ್ಕದು ದೊಡ್ಡದು ಆ ಥರ ಕಾಣಿಸ್ಬಿಡುತ್ತೆ. ಸೊ ಅದಕ್ಕೆ ನೋಡಿ, ಆಮೇಲೆ ಕರೆಕ್ಟಾಗಿ ಇದನ್ನು ಈ ಥರ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತು 3 ಚೈನ್ಸ್ ಹಾಕೋಣ. 2 ಸ್ಟೆಪ್ಪಲ್ಲಿ ಇದೆ ಫ್ರೆಂಡ್ಸ್ ಇದು ಡಿಸೈನು, ಬೇಗ ಆಗುತ್ತೆ. 2 ಸ್ಟೆಪ್ ಆದರೂ ಕೂಡ ತುಂಬಾ ಬೇಗ ಆಗುತ್ತೆ. ಮತ್ತು 3 ಚೈನ್,
ಮತ್ತು 3 ಚೈನ್. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 4 ಹಾಕಿಬಿಟ್ಟೆ. 3 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಸೊ ಇಲ್ಲೂ ಕೂಡ 4 ಮಾಡಿದ್ದೀನಿ ಅನಿಸುತ್ತೆ. 3ನೇ ಮಾಡ್ಕೊಳ್ಳಿ ಸಾಕು. ಯಾಕಂದರೆ ಇದು ಸ್ವಲ್ಪ ಕುಚ್ಚುಗಳು ಈ ಆರ್ಚ್ ಮೇಲೆ ಬರಬಾರ್ದು ಅಂತ ಈ ಕಡೆ ಇಷ್ಟು 3 ಚೈನ್ಸ್ನ ಜಾಸ್ತಿ ಹಾಕ್ಕೊಂಡಿರೋದು ಅಷ್ಟೇ. ನೋಡಿ, ಆರ್ಚ್ ಆದಮೇಲೆ ಇದು ಫಿಲ್ ಆದಮೇಲೆ 1 2 3 4 ಟೈಮ್ಸು 3 ಚೈನ್ಸ್ ಹಾಕಿದ್ದೀನಿ. ಆಮೇಲೆ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ, ಈ ಥರ ಇನ್ಸರ್ಟ್ ಮಾಡಿ ಬೀಡ್ ಲಾಕು, ಬಟ್ಟೆಗೆ ಕೂಡ ಲಾಕು. ಬಟ್ಟೆಗೆ ಕೂಡ ಲಾಕ್ ಆದಮೇಲೆ ಮತ್ತೆ 6 ಚೈನ್ಸ್ 1 2 3 4 5 6 ಚೈನ್ ಹಾಕ್ಕೊಂಡು ನೋಡಿ, ನಾವು ಸೀದಾ ಇಲ್ಲಿಂದನೇ ಲಾಕ್ ಮಾಡ್ಕೋಬೋದು. ಆ ಥರ ಬರಲ್ಲ ಅಂದರೆ ಮಾತ್ರ ಹಿಂದ್ಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ನೋಡಿ, ಮುಂದ್ಗಡೆಯಿಂದನೇ ಸ್ವಲ್ಪ ಟೈಟ್ ಅನಿಸ್ತು, ಸೊ ಅದಕ್ಕೆ ನಾನು ಹಿಂದ್ಗಡೆ ತಿರುಗಿಸಿ ಲಾಕ್ ಮಾಡಿದೆ. ಲಾಕ್ ಮಾಡ್ಕೊಂಡಾದ್ಮೇಲೆ ಬಟ್ಟೆನ ಸೀದಾ ಮಾಡಿಕೊಂಡು 3 ಚೈನ್ಸ್ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ಹಾಕ್ಕೊಂಡು ನೋಡಿ ಈ 6 ಚೈನ್ ಒಳಗಡೆ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶೆನ ಮಾಡಬೇಕು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್? ಇದೇ ಥರ ಈ ಆರ್ಚ್ನು ಕೂಡ ನಾವು ಫಸ್ಟ್ ಆರ್ಚ್ ಏನು ಫಿಲ್ ಮಾಡಿದ್ದೀವಲ್ವ, ಅದೇ ಥರ ಈ ಆರ್ಚ್ನು ಕೂಡ ಫಿಲ್ ಮಾಡ್ಕೋಬೇಕು. ನಾನು ಇದನ್ನು ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಈ ಆರ್ಚ್ನು ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಲಾಸ್ಟಲ್ಲಿ ನೋಡಿ ಈ ಥರ ಮತ್ತೆ 3 ಟೈಮ್ಸು 3 ಚೈನ್ ಹಾಕಿದ್ದೀನಿ. ಅಂದರೆ ಸೀರೆ ಎಂಡಿಂಗ್ನಲ್ಲಿ ಈ ಥರ ಮತ್ತೆ 3 ಚೈನ್ಸ್ ಬರಬೇಕು. ಒಂದು ವೇಳೆ ಎಕ್ಸ್ಟ್ರಾ ಬಂದರೂ ಕೂಡ ಓಕೆ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಆ ಥರ ಬಂದುಬಿಡುತ್ತೆ. ಕರೆಕ್ಟಾಗಿ ಬಂದರೆ ಸರಿ, ಇಲ್ಲಾಂದರೆ ಎಕ್ಸ್ಟ್ರಾ ಒಂದು ಕುಚ್ಚನ್ನ ಕಟ್ಕೊಳ್ಳಿ. ನೋಡಿ, ಈ ಥರ ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ಗೆ ನಾನು ಬೇರೆ ಕಲರ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಅಷ್ಟೇ ಸೀರೆಯಲ್ಲಿ 2 ಕಲರ್ಸ್ ಅಂತೂ ಇದ್ದೇ ಇರುತ್ತಲ್ವ, ಅದರಲ್ಲಿ ಬೇರೆ ಕಲರ್ನ ಚೂಸ್ ಮಾಡಿಕೊಂಡು ತೊಗೊಳ್ಳಿ. ಅದನ್ನು ನೋಡಿ ಈ ಥರ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ ನೋಡಿ ಇಲ್ಲಿ 2 ಟೈಮ್ಸ್ ಏನು ಲಾಕ್ ಮಾಡಿದ್ದೀವಲ್ವ, ಅದರ ಒಳಗಡೆ ಒಂದು ಸರ್ತಿ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಈ 3 ಚೈನ್ಸ್ಗೆ 3 ಚೈನ್ಸ್ ಹಾಕ್ತಾ ಹೋಗಬೇಕು. ನೋಡಿ, 3 ಚೈನ್ಸ್ಗೆ 3 ಚೈನ್, ಅದರದ್ದು ಲಾಕ್ ಮೇಲೆ ಲಾಕು 1 2 3, ಮತ್ತು ಇದರದ್ದೇ ಲಾಕ್ ಮೇಲೆ ಲಾಕು. ಮತ್ತು ಇನ್ನೊಂದು 3 ಚೈನ್ ಇರುತ್ತಲ್ವ, ಅದಕ್ಕೂ ಕೂಡ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡೋಣ. ಲಾಕ್ ಮಾಡಿಕೊಂಡು ಈಗ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾವು 3 ಚೈನ್ ಹಾಕಿ ವರ್ಕ್ನ ಸ್ಟಾರ್ಟ್ ಮಾಡಿರ್ತೀವಿ ಅಲ್ವ. ನೋಡಿ, ಇದು 3 ಚೈನು, ಇದು ತ್ರಿಬಲ್ ಕ್ರೋಶೆ. ಇದೆರಡರ ಮಧ್ಯೆ ಈ ಥರ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ತಂದು ಈ ಥರ ಲಾಕ್ ಮಾಡ್ತೀನಿ. ಆಮೇಲೆ ಮತ್ತೆ 1 2 3 ಚೈನ್ ಹಾಕ್ಬಿಟ್ಟು ನೋಡಿ, ಇದೆರಡರ ಮಧ್ಯೆ ಈ ಗ್ರೀನ್ ಕಲರು ಈ ಪಿಂಕ್ ಕಲರು ಇದೆರಡರ ಮಧ್ಯೆ ಹೋಗಿ ಈ ಥರ ಥ್ರೆಡ್ನ ತಂದು ಒಂದು ಪಿಕ್ಔಟ್ನ ಮಾಡ್ತೀನಿ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್? ಮತ್ತು ಈಗ ನೀಡಲ್ ಮೇಲೆ 1 ಟೈಮ್ ಥ್ರೆಡ್ ಹಾಕೋತೀನಿ. ಈಗ ಎಲ್ಲ ತ್ರಿಬಲ್ ಕ್ರೋಶೆಸ್ ಮೇಲೂ ಹೋಲ್ಸ್ ಕಾಣಿಸುತ್ತಲ್ವ ನಮಗೆ, ಅದ್ರ ಮೇಲೆ ಫಸ್ಟ್ ಹೋಲ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ನೋಡಿ ಡಬಲ್ ಕ್ರೋಶೆ, ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, ಆಮೇಲೆ 3 ಚೈನ್, ಮತ್ತು ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ನೋಡಿ ಈ ಥರ ಗ್ಯಾಪ್ ಕಾಣಿಸುತ್ತಲ್ವ, ಕಾಣಿಸುತ್ತಾ ನೋಡಿ, ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಈ ಗ್ಯಾಪ್ ಇರುತ್ತಲ್ವ, ಇಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ತಂದು ಪಿಕ್ಔಟ್ನ ಮಾಡ್ತೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು, ಮತ್ತು 3 ಚೈನ್, ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗಿ ಪಿಕ್ಔಟ್ನ ಸ್ವಲ್ಪ ಟೈಟಾಗಿ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ. ಮತ್ತು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಿ ಎಕ್ಸ್ಟ್ರಾ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಲಾಕ್ ಮಾಡಿದ್ರೆ ಪಿಕ್ಔಟ್ ಆಗುತ್ತೆ. ಇದೇ ಥರ ನಾವು ಎಷ್ಟು
ಕಂಬಗಳು ತ್ರಿಬಲ್ ಕ್ರೋಶಸ್ ಮಾಡಿರ್ತೀವಲ್ವ ಅಷ್ಟು ಹೋಲ್ಸ್ ಮೇಲೂ ಹೋಗಿ ನಾವು ಥ್ರೆಡ್ನ ತಂದು ಈ ಥರ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಪಿಕ್ಔಟ್ ಮಾಡ್ಕೋಬೇಕು. ನೋಡಿ ಎರಡೇ ಸ್ಟೆಪ್ಪಲ್ಲಿ ಈ ಥರ ಒಂದು ಬ್ರೈಡಲ್ ಡಿಸೈನು ನಮಗೆ ಸಿಗುತ್ತೆ. ನೋಡಿ ತುಂಬಾ ಈಸಿ ಇದೆ. ಪಿಕೌಟ್ಸ್ಗೆ ಕೆಲವರು 4 ಚೈನ್ಸ್ ಕೂಡ ಹಾಕಿ ಪಿಕೌಟ್ನ ಮಾಡ್ತಾರೆ, ಇನ್ನು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಮಗೆ ಯಾವ ಥರ ಲೈಕ್ ಆದರೆ ನೀವು ಆ ಥರ ಮಾಡ್ಬೋದು. ನೋಡಿ ಈಗ ಮತ್ತೆ 3 ಚೈನ್, ಇದೇ ಪಿಕೌಟ್ ಹಿಂದ್ಗಡೆ ಹೋಗಿ ಲಾಕ್. ಸೊ ನೋಡಿ ಕೊನೆಯವರೆಗೂ ಬರ್ತಾ ಇದ್ದೀನಿ. ಈಗ ನಾನು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ, ಲೈಕ್ ಮಾಡೋದ್ರಿಂದ ವಿಡಿಯೋಸ್ ಜಾಸ್ತಿ ಜನಗಳಿಗೆ ರೀಚ್ ಆಗುತ್ತೆ, ಅಷ್ಟೇ, ಬೇರೆ ಏನೂ ಇಲ್ಲ. ನೋಡಿ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಡಿಸೈನ್ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ ಲಾಸ್ಟಲ್ಲಿ ಇನ್ನೂ 2 ಹೋಲ್ಸ್ ಮಾತ್ರ ಇದೆ. ನೋಡಿ ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗಿ ಪಿಕ್ಔಟು. ಇನ್ನೊಂದು ಹೋಲ್ ನೋಡಿ ಲಾಸ್ಟ್ದು ಇದು ಗೊತ್ತಾಗ್ತಾ ಇದೆ ಅಲ್ವಾ, ಲಾಸ್ಟ್ ಹೋಲ್ ಒಳಗಡೆ ಕೂಡ ಹೋಗಿ ಥ್ರೆಡ್ನ ತಂದು ನೋಡಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮಾಡಿದ್ದಾಯಿತು. ಈಗ ಎಕ್ಸ್ಟ್ರಾ 3 ಚೈನ್ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗಿ ಪಿಕ್ಔಟು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ನೋಡಿ ಈ ಥರ ಸ್ಟಿಫಾಗಿ ಬರುತ್ತೆ ಡಿಸೈನು, ಮುದುರ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ಈಗ ಇದನ್ನು ಕರೆಕ್ಟಾಗಿ ಇದು ನಾವಿಲ್ಲೇನು ಫಸ್ಟು 3 ಚೈನ್ ಇದೆ ಅಲ್ವಾ, ಈ 3 ಚೈನ್ ಮೇಲೆ ಇದನ್ನು ಲಾಕ್ ಮಾಡೋಣ. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ಸ್ಗೆ 3 ಚೈನ್ಸ್ ಲಾಕ್. ನಾನಿಲ್ಲಿ ಸ್ಯಾಂಪಲ್ಗೆ ಅಂತ 2 ಆರ್ಚಸ್ನ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಬಟ್ ಕಂಟಿನ್ಯೂ ಮಾಡೋದು ಗೊತ್ತಾಗಬೇಕಲ್ವ, ಅದಕ್ಕೆ ಇಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ 3 ಚೈನ್ಸ್ ಮೇಲೂ 3 ಚೈನ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಈಗ ಮತ್ತೆ 3 ಚೈನ್ ನೋಡಿ, ಇಲ್ಲಿ ಫಸ್ಟು 3 ಚೈನು ತ್ರಿಬಲ್ ಕ್ರೋಶೆ ಇದೆರಡರ ಮಧ್ಯೆ ಹೋಗಿಬಿಟ್ಟು ಲಾಕು, ಮತ್ತು 3 ಚೈನ್ ಮತ್ತು ಇವೆರಡರ ಮಧ್ಯೆ ಹೋಗ್ಬಿಟ್ಟು ಇಲ್ಲಿ ಪಿಕ್ಔಟು. ಸೂಜಿ ಮೇಲೆ ದಾರ ಹಾಕ್ಕೊಂಡು ಆಮೇಲೆ ಬರುವಂಥ ಪ್ರತಿಯೊಂದು ಹೋಲ್ ಒಳಗಡೆನೂ ಹೋಗ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಪಿಕ್ಔಟ್ಸ್ನ ಮಾಡಬೇಕು. ಸೊ ಗೊತ್ತಾಗ್ತಾ ಇದೆ ಅಲ್ವಾ ಈಗ ಹೇಗೆ ಕಂಟಿನ್ಯೂ ಮಾಡೋದು ಅಂತ. ನೋಡಿ ಯಾವ ಹೋಲ್ಸ್ನು ಮಿಸ್ ಮಾಡಬಾರ್ದು, ಪ್ರತಿಯೊಂದು ಹೋಲಲ್ಲೂ ಹೋಗ್ಬಿಟ್ಟು ನಾವು ಪಿಕ್ಔಟ್ಸ್ನ ಮಾಡಬೇಕು. ನಾನು ಇದಿಷ್ಟು ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ಕೊನೆ ಪಿಕ್ಔಟ್ ಕೂಡ ನಾನು ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಪಿಕ್ಔಟ್ಸು ಆಯ್ತಲ್ವಾ. ಆದಮೇಲೆ ಈಗ ನೋಡಿ ಈ 3 ಚೈನ್ ಏನು ಕಾಣಿಸುತ್ತಲ್ವ, ಇದ್ರ ಪಕ್ಕದಲ್ಲೇ ಇದೇ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ನಾನು ಅದು ಫಸ್ಟ್ ಸ್ಟೆಪ್ಗೆ ಥ್ರೆಡ್ ಸಾಲ್ಟೇಜ್ ಆಯಿತು ಅಂತ ಬೇರೆ ಕಲರಿಂದ ಮತ್ತೆ ಹಾಕಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಲ್ಲ 3 ಚೈನ್ಗಳ ಮೇಲೇನೂ 3 ಚೈನ್ಸ್ ಹಾಕಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಎಕ್ಸ್ಟ್ರಾ 1-2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ನಾನು ಥ್ರೆಡ್ನ ತೆಗೆದಿದ್ದೀನಿ. ಆಮೇಲೆ ಈ ಥರ ಈ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ನೋಡಿ ಸಾಲ್ಟೇಜ್ ಬಂದಾಗ ಈ ಥರ ನಾಟ್ ಏನಾದರೂ ಹಾಕ್ಕೊಂಡಿದ್ರೆ ಎಲ್ಲ ಥರ ಥ್ರೆಡ್ಸ್ನು ನಾವು ಡಿಸೈನ್ ಫಿನಿಶ್ ಮಾಡಿ ಆದಮೇಲೆ ಗಮ್ ಪೇಸ್ಟ್ ಮಾಡಬೇಕು. ಈಗ ಇಲ್ಲಿ ನೋಡಿ ಇಲ್ಲಿ 3 ಟೈಮ್ಸ್ 3 ಚೈನ್ಸ್ ಇದೆ ಅಲ್ವಾ,
ಗೊತ್ತಾಗ್ತಾ ಇದೆ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ ನೋಡಿ. 3 ಚೈನ್ಸ್ ಇದೆ, 3 ಟೈಮ್ಸು. ಈಗ ಈ 3 ಚೈನ್ ಬಿಟ್ಟು ಈ 3 ಚೈನ್ ಬಿಟ್ಟು ಮಧ್ಯದಲ್ಲಿರೋ 3 ಚೈನ್ಗೆ ನಾವು ಕುಚ್ಚನ್ನ ಕಟ್ಕೋಬೇಕು. ಹಾಗಾದರೆ ಈ ಆರ್ಚಸ್ ಮೇಲೆ ಕುಚ್ಚು ಬೀಳೋದಿಲ್ಲ. ನೋಡಿ ಎಷ್ಟು ಸ್ಟಿಫ್ ಆಗಿದೆ, ಇಲ್ಲಿ ಮುದುರ್ತಾನೂ ಇಲ್ಲ ನೋಡಿ. ಈ ಥರ ನೀಟಾಗಿ ಬರುತ್ತೆ. ಪಿಕೌಟ್ಸ್ನ ಜಾಸ್ತಿ ಲೆಂತ್ ತೊಗೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಕರೆಕ್ಟಾಗಿ ಸ್ವಲ್ಪ ಚಿಕ್ಕದಾಗೆ ತೊಗೊಳ್ಳಿ, ಹಾಗಾದರೆ ನೀಟಾಗಿ ಕಾಣಿಸುತ್ತೆ ಡಿಸೈನು. ಈಗ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಲ್ಲಿ ನೀವು, ನಾನು ಕುಚ್ಚನ್ನ ಕಟ್ಟಿದ್ದೀನಿ ನೋಡಿ. ಇಲ್ಲಿ ಕ್ರೀಮ್ ಕಲರು, ಇದು ಗೋಲ್ಡ್ ಕಲರು, ಕ್ರೀಮ್ ಕಲರು. ನೀವು ಮಲ್ಟಿ ಕಲರ್ಸಲ್ಲಿ ಹಾಕಿದರೆ ಮಲ್ಟಿ ಕಲರ್ಸಲ್ಲಿ ಕುಚ್ಚನ್ನ ಕಟ್ಟಿ, ಸೀರೆಯಲ್ಲಿ ಎಷ್ಟು ಕಲರ್ಸ್ ಇದೆಯೋ ಅಷ್ಟು ಕಲರ್ಸ್ನ ಯೂಸ್ ಮಾಡಿಕೊಂಡು ನೀವು ಕುಚ್ಚನ್ನ ಕಟ್ಬೋದು. ಆಮೇಲೆ ನೋಡಿ ಇಲ್ಲಿ ಇಲ್ಲೇನು ಲೈನ್ ಕಾಣಿಸ್ತಾ ಇದೆ ಅಲ್ವಾ, ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಅಥವಾ ಒಂದು ಲೈನು ಬಾಲ್ ಚೈನ್, ಒಂದು ಲೈನು ಸ್ಟೋನ್ ಚೈನು ಕೂಡ ಸ್ಟಿಚ್ ಮಾಡ್ಕೋಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬಟ್ ನಾನು ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿದೆ ಡಿಸೈನು, ಫೋಲ್ಡ್ ಕೂಡ ಆಗೋದಿಲ್ಲ. ಕುಚ್ಚನ್ನ ನಾವು ಆದಷ್ಟು ಎಷ್ಟು ಶಾರ್ಟ್ ಕಟ್ತೀವೋ ಅಷ್ಟು ಶಾರ್ಟೇ ಚೆನ್ನಾಗಿರುತ್ತೆ, ಫೋಲ್ಡ್ ಕೂಡ ಆಗೋದಿಲ್ಲ. ನಾವು ಎಲ್ಲಾದರೂ ಸೀರೆಗಳನ್ನ ಮಡಚಿಟ್ಟಾಗ ಕುಚ್ಚು ಫೋಲ್ಡ್ ಆಗೋದಿಲ್ಲ, ಅದಕ್ಕೆ ತುಂಬ ಶಾರ್ಟಾಗಿ ಕುಚ್ಚನ್ನ ಕಟ್ಟಬೇಕು. ನಾನು ಕೂಡ ಯಾವಾಗಲೂ ಅದಕ್ಕೆ ಶಾರ್ಟಲ್ಲೇ ಕಟ್ಟೋದು. ಈಗ ಈ ಡಿಸೈನ್ಗೆ ನಾವು 650 to 700, 750ವರೆಗೂ ನಾವು ಚಾರ್ಜ್ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ನಾವು ಎಷ್ಟು ಹೇಳ್ತೀವೋ ಅಷ್ಟೇ ಚಾರ್ಜ್ ಮಾಡಬೇಕಂತ ಏನೂ ಇಲ್ಲ. ಕೆಲವರು ಕೊಡ್ತಾರೆ, ಕೆಲವರು ಕೊಡೋಲ್ಲ. ನೀವು ಅಲ್ಲಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಸರೌಂಡಿಂಗಲ್ಲಿ ಹೇಗೆ ಅಂತ, ನೀವು ತಿಳ್ಕೊಬಿಟ್ಟು ಹೆಚ್ಚು ಕಡಿಮೆ ಮಾಡಿಕೊಂಡು ನೀವು ಚಾರ್ಜ್ನ ಮಾಡಿ. ಸೊ ಗೊತ್ತಾಯ್ತಲ್ವಾ, ಇವತ್ತಿನ ಈ ಡಿಸೈನ್ ಖಂಡಿತ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಕೀಪ್ ಆನ್ ದ ವಾಚಿಂಗ್. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ಡಿಸೈನ್ ನನಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.